ನಿಮ್ಮ ಮೆದುಳನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಅವಶ್ಯವಾದ ಎಲ್ಲ ಮಾಹಿತಿಗಳು ಈ ವಿಡಿಯೋದ ಅಂತ್ಯದ ವೇಳೆಗೆ ನಿಮಗೆ ತಿಳಿಯುತ್ತದೆ. ನನಗೆ ಸಿಕ್ಕಂತಹ ಅತ್ಯಂತ ದೊಡ್ಡ ಲೈಫ್ ಅಡ್ವೈಸ್ ಎಂದರೆ ಧ್ಯಾನ ಅಥವಾ ಮೆಡಿಟೇಷನ್. ಇದು ನಿಮ್ಮನ್ನು ಇಂಪ್ರೂವ್ ಮಾಡಿಕೊಳ್ಳಲು ಕಲಿಯಲೇಬೇಕಾದ ಅತ್ಯಂತ ಮಹತ್ವದ ಲೈಫ್ ಸ್ಕಿಲ್. ನಿಮಗೆ ನಿಮ್ಮ ಯೋಚನೆ ಮತ್ತು ಫೀಲಿಂಗ್ಸ್ನ ಬಗ್ಗೆ ಪೂರ್ಣ ಹಿಡಿತ ಇದ್ದರೆ ಹೇಗಿರುತ್ತದೆ ಎಂದು ಯೋಚಿಸಿ. ಇದರಿಂದ ನೀವು ನಿಮ್ಮ ಕೆಲಸ ಮತ್ತು ಹವ್ಯಾಸಗಳನ್ನು ಕಂಟ್ರೋಲ್ ಮಾಡಬಹುದು. ಧ್ಯಾನ ಇಡೀ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಧ್ಯಾನ ಜೀವನದಲ್ಲಿ ಮುಂದುವರಿಯಲು ಇರುವ ಒಂದು ಚಿಟ್ ಕೋಡ್ ಆಗಿದೆ. ಇದರಿಂದ ಹಲವಾರು ಲಾಭಗಳಿವೆ. ಧ್ಯಾನ ನಿಮ್ಮ ಸ್ವನಿಯಂತ್ರಣವನ್ನು ಹೆಚ್ಚಿಸುತ್ತದೆ. ಇದರಿಂದ ನೀವು ನಿಮ್ಮ ತೂಕ ಕಡಿಮೆ ಮಾಡಿಕೊಳ್ಳಬಹುದು, ನಿಮ್ಮ ಕೋಪ ಮತ್ತು ಒತ್ತಡದ ಸಮಸ್ಯೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಬಹುದು. ಇದರಿಂದ ನಿಮ್ಮ ನಿದ್ರೆ ಸುಧಾರಿಸುತ್ತದೆ, ನಿಮ್ಮ ಆರೋಗ್ಯ ಉತ್ತಮವಾಗುತ್ತದೆ ಮತ್ತು ಏಕಾಗ್ರತೆ ಕೂಡ ಹೆಚ್ಚುತ್ತದೆ. ಇದೇ ಕೇವಲ ಮೇಲ್ಮೈನಲ್ಲಿ ಕಾಣುವ ಲಾಭಗಳು. ಧ್ಯಾನದಿಂದಾಗುವ ಅತ್ಯಂತ ಮಹತ್ವದ ಲಾಭ ಎಂದರೆ ಅದು ನಿಮ್ಮನ್ನು ಒಳಗಿನಿಂದ ಗಟ್ಟಿ ಮಾಡುತ್ತದೆ. ನೀವು ಜೀವನದ ಎಲ್ಲ ಪರಿಸ್ಥಿತಿಯನ್ನು ಬಹಳ ಶಾಂತ ಚಿತ್ತದಿಂದ ಎದುರಿಸುತ್ತೀರಿ. ನಿಮ್ಮ ಬ್ರೇಕಪ್ ಆಗಲಿ ಅಥವಾ ಜಾಬ್ ಹೋದರೆ ಇದರಿಂದ ನಿಮಗೆ ಹೆಚ್ಚು ವ್ಯತ್ಯಾಸ ಆಗುವುದಿಲ್ಲ. ನೀವು ನಿಮ್ಮ ಚಟಗಳನ್ನು ಸಹ ಬಿಡಬಹುದು. ನೀವು ನಿಮ್ಮ ಸುತ್ತಮುತ್ತಲಿನ ವಾತಾವರಣದೊಂದಿಗೆ ಕನೆಕ್ಟೆಡ್ ಎಂದು ಫೀಲ್ ಮಾಡುತ್ತೀರಿ. ಆದರೆ ನೀವು ಅವರ ಕೋರ್ಸ್ ಮತ್ತು ಪುಸ್ತಕವನ್ನು ಖರೀದಿಸಲೇಬೇಕೆಂದು ಧ್ಯಾನವನ್ನು ಸಂಕೀರ್ಣ ಮಾಡಿಬಿಟ್ಟಿದ್ದಾರೆ. ನಿಮಗೆ ಅವುಗಳ ಅಗತ್ಯ ಇಲ್ಲ. ಧ್ಯಾನದ ಬೇಸಿಕ್ ಅಭ್ಯಾಸ ಅತ್ಯಂತ ಸುಲಭವಾಗಿದೆ. ಧ್ಯಾನವನ್ನು ಆರಂಭಿಸಲು ನಿಮಗೆ ಏನೇನು ಬೇಕೋ ಅವನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ಕೇವಲ 3 ವಿಷಯಗಳ ಬಗ್ಗೆ ಗಮನ ಹರಿಸಬೇಕು. ಇದಕ್ಕೂ ಮೊದಲು ಧ್ಯಾನ ಎಂದರೇನು ಎಂದು ನಾನು ಹೇಳುತ್ತೇನೆ. ಸರಳವಾಗಿ ಹೇಳಬೇಕೆಂದರೆ ಧ್ಯಾನ ನಮ್ಮ ಮೆದುಳನ್ನು ಅಥವಾ ಮನಸ್ಸನ್ನು ಶಾಂತವಾಗಿ ಇರಿಸಿಕೊಳ್ಳುವ ಸಾಧನ. ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಮೊದಲನೇ ಅಂಶ ವಾತಾವರಣ. ಕುಳಿತುಕೊಳ್ಳಲು ಒಂದು ಆರಾಮದಾಯಕ ಸ್ಥಳವನ್ನು ಹುಡುಕಿಕೊಳ್ಳಿ. ನೀವು ನೆಲದ ಮೇಲೆ ಕುಳಿತಿದ್ದೀರಾ ಅಥವಾ ಕುರ್ಚಿಯ ಮೇಲೆ ಕುಳಿತಿದ್ದೀರಾ ಎನ್ನುವುದರಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ನಿಮ್ಮ ಬೆನ್ನು ಮೂಳೆ ನೇರವಾಗಿರಬೇಕು. ನೀವು ನಿಮ್ಮ ಬೆನ್ನನ್ನು ನೇರವಾಗಿರಿಸಿಕೊಳ್ಳದೆ ಮಲಗಿದರೆ ನಿಮಗೆ ಅಲ್ಲೇ ನಿದ್ರೆ ಬಂದು ಬಿಡುತ್ತದೆ. ನಿಮ್ಮ ಅಕ್ಕಪಕ್ಕ ಯಾವುದೇ ತೊಂದರೆ ಅಥವಾ ಶಬ್ದ ಇರದಂತೆ ನೋಡಿಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ 10 ರಿಂದ 20 ನಿಮಿಷಗಳ ಅಲಾರಾಂ ಹಾಕಿಕೊಳ್ಳಿ. ನೀವು ಮೊದಲನೇ ಬಾರಿ ಧ್ಯಾನ ಮಾಡುತ್ತಿದ್ದರೆ 20 ನಿಮಿಷಕ್ಕಿಂತ ಹೆಚ್ಚು ಅಲಾರಾಂ ಇಡಬೇಡಿ. ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದಾದರೂ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅನ್ನು ಸಹ ಹಾಕಿಕೊಳ್ಳಬಹುದು ಅಥವಾ ಬೈನೋರಲ್ ಬೀಟ್ಸ್ ಅನ್ನು ಸಹ ಕೇಳಬಹುದು. ನಾನು ವೈಯಕ್ತಿಕವಾಗಿ ಮ್ಯೂಸಿಕ್ ಬಳಸುವುದಿಲ್ಲ, ಆದರೆ ಬಹಳಷ್ಟು ಜನರಿಗೆ ಮ್ಯೂಸಿಕ್ನಿಂದ ಬಹಳ ಸಹಾಯವಾಗುತ್ತದೆ. ಮ್ಯೂಸಿಕ್ ತುಂಬ ದೊಡ್ಡದಿರಬೇಕೆಂದಿಲ್ಲ ಮತ್ತು ಅದರಲ್ಲಿ ಯಾವುದೇ ಶಬ್ದವಿರಬೇಕೆಂದಿಲ್ಲ. ಅದರಿಂದ ನಿಮ್ಮ ಏಕಾಗ್ರತೆ ತಪ್ಪಿ ಹೋಗುತ್ತದೆ. ಎರಡನೇ ವಿಷಯ, ಈಗ ನಿಜವಾದ ಟೆಕ್ನಿಕ್ನ ಬಗ್ಗೆ ಮಾತನಾಡೋಣ. ಬಹಳಷ್ಟು ಟೆಕ್ನಿಕ್ ಅನ್ನು ಹೇಳಿಕೊಡುವ ಬಹಳ ಗುರುಗಳಿದ್ದಾರೆ. ಆದರೆ ಅತ್ಯಂತ ಸರಳ ಟೆಕ್ನಿಕ್ ಎಂದರೆ ಕಣ್ಣು ಮುಚ್ಚಿಕೊಳ್ಳಿ ಮತ್ತು ನಿಮ್ಮ ಉಸಿರಿನ ಮೇಲೆ ಫೋಕಸ್ ಮಾಡಿ. ಶ್ವಾಸವನ್ನು ಒಳಗೆ ಎಳೆದುಕೊಳ್ಳಿ, ಹೊರಗೆ ಬಿಡಿ. ಉಸಿರು ನಿಮ್ಮೊಳಗೆ ಹೇಗೆ ಪ್ರವೇಶಿಸುತ್ತದೆ ಎಂದು ಗಮನಿಸಿ. ನಿಮ್ಮ ಶ್ವಾಸಕೋಶಗಳು ಹೇಗೆ ಹಿಗ್ಗುತ್ತವೆ ಮತ್ತು ನಿಮ್ಮ ಟೆನ್ಷನ್ ಹೇಗೆ ದೇಹದಿಂದ ಹೊರ ಹೋಗುತ್ತದೆ ಎಂದು ಗಮನಿಸಿ. ನೀವು ಇದನ್ನು ಮಾಡಲು ಪ್ರಯತ್ನಿಸಿದ ಕೂಡಲೇ ನಿಮ್ಮ ಮನಸ್ಸು ಬಹಳ ಬೇಗ ಡಿಸ್ಟ್ರಾಕ್ಟ್ ಆಗುತ್ತದೆ. ಇದನ್ನೇ ಮಂಗನ ಬುದ್ಧಿ ಎನ್ನಲಾಗುತ್ತದೆ. 5 ಸೆಕೆಂಡ್ ಮಾಡುವುದೇ ತಡ. ನಾನು ಗಾಡಿಯಲ್ಲಿ ಕೀ ಬಿಟ್ಟೆನೆ, ನನಗೊಂದು ಮುಖ್ಯವಾದ ಫೋನ್ ಕಾಲ್ ಮಾಡಬೇಕಿತ್ತು, ಹೀಗೆ 10 ಹಲವು ಯೋಚನೆಗಳು ಬರುತ್ತವೆ. ಇವು ಬಹಳ ತೊಂದರೆ ಕೊಡುತ್ತವೆ. ಎದ್ದು ಎಲ್ಲಾದರೂ ಹೋಗಿ ಬಿಡೋಣ ಎನಿಸುತ್ತದೆ. ಆದರೆ ನೀವು ಇದನ್ನೆಲ್ಲ ಬಿಡಲು ಪ್ರಯತ್ನಿಸಿ. ಶ್ವಾಸದ ಮೇಲೆ ನಿಮ್ಮ ಫೋಕಸ್ ಅನ್ನು ತಂದುಕೊಳ್ಳಿ. ವಿಚಾರಗಳು ಬಂದಾಗ ನೀವು ಇರಿಟೇಟ್ ಆಗಬೇಡಿ. ನೀವು ನಿಮ್ಮ ಸಮಯವನ್ನು ವೇಸ್ಟ್ ಮಾಡುತ್ತಿದ್ದೀರಿ ಎಂದು ಯೋಚಿಸಬೇಡಿ. ಇದು ಕೇವಲ ಒಂದು ಯೋಚನೆ. ಪ್ರತಿಯೊಂದು ಯೋಚನೆಯನ್ನು ಒಂದು ಮೋಡದ ಹಾಗೆ ಕಲ್ಪಿಸಿಕೊಳ್ಳಿ. ಮತ್ತೇನೋ ಮಾಡಬೇಕು ಆ ವಿಚಾರದ ಬಗ್ಗೆ ಯೋಚಿಸಬೇಡಿ. ಅದು ಬರುತ್ತಿದೆ ಮತ್ತು ಗಾಳಿಯಲ್ಲಿಯೇ ತೇಲಿ ಹೋಗುತ್ತಿದೆ ಎಂಬಂತೆ ವಿಚಾರ ಮಾಡಿ. ಇದೇ ನಿಮಗೆ ಧ್ಯಾನವನ್ನು ಕಲಿಸುತ್ತದೆ. ದಿನವಿಡೀ ನಿಮ್ಮ ತಲೆಯಲ್ಲಿ ಓಡಾಡುವ ಕಸವನ್ನು ಹೇಗೆ ತೆಗೆದುಹಾಕುವುದು ಎಂದು ಧ್ಯಾನ ಕಲಿಸುತ್ತದೆ.
ಟೈಮ್ ಅಪ್ ಆದಾಗ ಎದ್ದು ನಿಮ್ಮ ದಿನವನ್ನು ಪ್ರಾರಂಭಿಸಬಹುದು. ಈ ಧ್ಯಾನದ ಪ್ರಯತ್ನವನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಮಾಡಿ. ನಿಮ್ಮ ಮನೆಯಲ್ಲಿ ಒಂದು ಮೂಲೆ ಮಾಡಿಕೊಳ್ಳಿ. ಅಲ್ಲಿ ನೀವು ಧ್ಯಾನ ಮಾಡಿ. ಪ್ರತಿದಿನ ಇದೇ ಸಮಯಕ್ಕೆ ಧ್ಯಾನ ಮಾಡುತ್ತೇನೆ ಎಂದು ಒಂದು ಟೈಮ್ ಅನ್ನು ನಿರ್ಧರಿಸಿಕೊಳ್ಳಿ. ಇದು ಏಕೆಂದರೆ ನೀವು ಇದನ್ನು ರುಟೀನ್ ಆಗಿ ಮಾಡಿಕೊಂಡರೆ ಧ್ಯಾನ ಮಾಡುವುದು ನಿಮಗೆ ಸುಲಭವೆನಿಸುತ್ತದೆ. ನಾನು ಪ್ರತಿದಿನ ವ್ಯಾಯಾಮ ಮಾಡಿದ ನಂತರ ಧ್ಯಾನ ಮಾಡುತ್ತೇನೆ. ಇದು ನನ್ನ ಬೆಳಗಿನ ನಿತ್ಯ ಕ್ರಮದ ಒಂದು ಭಾಗ. ವ್ಯಾಯಾಮ ಮಾಡಿದ ಬಳಿಕ ನನ್ನ ದೇಹದ ಎನರ್ಜಿ ಕಡಿಮೆಯಾಗಿರುತ್ತದೆ ಮತ್ತು ಶಾಂತನಾಗಿರುತ್ತೇನೆ. ಹಾಗಾಗಿಯೇ ನಾನು ನನ್ನ ಶ್ವಾಸದ ಮೇಲೆ ಫೋಕಸ್ ಮಾಡಲು ಸುಲಭವಾಗುತ್ತದೆ. ನೀವು ಧ್ಯಾನವನ್ನು ಒಂದು ಹವ್ಯಾಸವನ್ನಾಗಿ ಮಾಡಿಕೊಳ್ಳಬೇಕು ಮತ್ತು ಪ್ರತಿದಿನ ಮಾಡಬೇಕು. ಮೂರನೇ ಮತ್ತು ಅಷ್ಟೇ, ನೀವು ಪ್ರತಿನಿತ್ಯ ಧ್ಯಾನ ಮಾಡಿ. ಬಹುತೇಕ ಜನ ಧ್ಯಾನವನ್ನು ಏಕೆ ಮುಂದುವರಿಸುವುದಿಲ್ಲ ಎಂದು ಹೇಳುತ್ತೇನೆ. 2 ವಾರ ಮಾಡುತ್ತಾರೆ, ಆದರೆ ಯಾವುದೇ ಅಭಿವೃದ್ಧಿ ಕಾಣುವುದಿಲ್ಲ. ಹಾಗಾಗಿ ಬಿಟ್ಟು ಬಿಡುತ್ತಾರೆ. ಈ ರೀತಿಯಲ್ಲಿ ಧ್ಯಾನ ಕೆಲಸ ಮಾಡುವುದಿಲ್ಲ. ಧ್ಯಾನ ಬಹಳ ಶಕ್ತಿಶಾಲಿಯಾದದ್ದು, ಆದರೆ ಇದು ಒಂದು ರಾತ್ರಿಯ ಆಟವಲ್ಲ. ನಿಮ್ಮ ಲೈಫ್ನಲ್ಲಿ ಲಾಭಗಳು ಗೋಚರಿಸಲು ಬಹಳ ಸಮಯ ಹಿಡಿಯುತ್ತದೆ ಮತ್ತು ಆ ಲಾಭಗಳು ಆಂತರಿಕವಾಗಿರುತ್ತವೆ. ನೀವು ಇದನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡು ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ನೀವು ಹೊಸ ವ್ಯಕ್ತಿಯಾಗಿ ಬದಲಾಗುವುದಂತೂ ಖಂಡಿತ. ಪ್ರತಿ 10 ಸೆಕೆಂಡ್ಗೆ ಡಿಸ್ಟ್ರಾಕ್ಟ್ ಆದರೆ ಜಾಸ್ತಿ ಇರಿಟೇಟ್ ಆಗಬೇಡಿ. ಎಲ್ಲಿಯವರೆಗೆ ನೀವು ನಿಮ್ಮ ಫೋಕಸ್ ಅನ್ನು ಉಸಿರಿನ ಮೇಲೆ ತರುತ್ತಿರುತ್ತೀರೋ ಅಲ್ಲಿಯವರೆಗೆ ನೀವು ಅಭಿವೃದ್ಧಿ ಆಗುತ್ತಿದ್ದೀರಿ ಎಂದರ್ಥ. ಪ್ರಾರಂಭದಲ್ಲಿ ನೀವು ಕೇವಲ 5 ಸೆಕೆಂಡ್ ಅಷ್ಟೇ ಫೋಕಸ್ ಮಾಡಲು ಸಾಧ್ಯವಾಗಬಹುದು. ನೀವು ಬಹಳ ಸಲ ಡಿಸ್ಟ್ರಾಕ್ಟ್ ಆಗಬಹುದು. ಎಲ್ಲಿಯವರೆಗೆ ನೀವು ಧ್ಯಾನ ಮಾಡುತ್ತಿರುತ್ತೀರೋ ಅಲ್ಲಿಯವರೆಗೆ ನೀವು ಧ್ಯಾನದ ಬಜ್ನಲ್ಲಿ ಇರುತ್ತೀರಿ ಮತ್ತು ಅಭಿವೃದ್ಧಿ ಹೊಂದುತ್ತೀರಿ. ನೀವು ಧ್ಯಾನವನ್ನು ಬಹಳ ತಿಂಗಳು ಅಥವಾ ವರ್ಷಗಳವರೆಗೆ ಮಾಡಿ ಅದರಲ್ಲಿ ಯಶಸ್ವಿಯಾದಾಗ ಸಿಗುವ ಸ್ಟೇಟ್ ಆಫ್ ಮೈಂಡ್ ಯಾವಾಗಲೂ ನಿಮಗೆ ತುಂಬ ಸಹಾಯ ಮಾಡುತ್ತದೆ. ನೀವು ತುಂಬ ಒತ್ತಡ ಅನುಭವಿಸುತ್ತಿದ್ದರೆ ಕೇವಲ ಒಂದು ದೀರ್ಘ ಉಸಿರು ತೆಗೆದುಕೊಳ್ಳಿ. ಆಗ ನೀವು ಆ ಸ್ಟೇಟ್ ಆಫ್ ಮೈಂಡ್ಗೆ ಹೋಗುತ್ತೀರಿ ಮತ್ತು ರಿಲ್ಯಾಕ್ಸ್ ಆಗುತ್ತೀರಿ. ನಂತರ ನೀವು ಈ ಜಗತ್ತಿನ ಅನಿಯಮಿತ ಕ್ರಿಯೇಟಿವಿಟಿಯನ್ನು ಬಳಸಬಹುದು.